ಮಹಾತ್ಮರು, ಶರಣರು, ಸಂತರು, ಶಿವಯೋಗಿಗಳು ಬದುಕಿನ ಮಾರ್ಗವನ್ನ ತೋರಿಸ್ತಾರ, ಜೀವನದ ಮಾರ್ಗವನ್ನ ತೋರಿಸ್ತಾರ. ಬದುಕಿನೊಳಗ ಹೆಂಗ ಬದುಕಿದ್ರೆ ನೀ ಸುಖವಾಗಿ ಹೋಗುತ್ತೀಯೋ, ಜೀವನದೊಳಗ ನೀ ಹೆಂಗ ನಡ್ಕೊಂಡ್ರೆ ಸನ್ಮಾರ್ಗದ ಗುಣಗಳನ್ನ ಕಾಣ್ತೀಯೋ, ಹಂಗ ಸನ್ಮಾರ್ಗದ ಗುಣಗಳನ್ನ ತೋರಿಸುವಂತ ಮಹಾತ್ಮರು ನೋಡಪ್ಪ, ನಿನ್ನ ಬದುಕಿನೊಳಗೆ ಹಿಂಗ ಬದುಕಬೇಕು, ಹಿಂಗ ಬದುಕಿದ್ರೇನ ಬೆಲೆ ಅದ ಅಂತ ಅನೇಕ ಮಹಾತ್ಮರು, ಶರಣರು, ಸಂತರು, ಶಿವಯೋಗಿಗಳು ಮನುಕುಲಕ್ಕೆ ದಾರಿಯನ್ನ ತೋರಿಸುವುದಕ್ಕಲ್ಲ, ಇಡೀ ಮನುಷ್ಯನ ಬದುಕಿಗೆ ಸುಂದರವಾಗಿರುವಂತ ಬದುಕನ್ನ ಕಟ್ಟಿಕೊಳ್ಳಬೇಕು ಅಂತಂದ್ರೆ ಸನ್ಮಾರ್ಗದ ಗುಣಗಳನ್ನ ತೋರಿಸುವುದಕ್ಕಾಗಿ ಅವತಾರವನ್ನ ಎತ್ತಿ ಧರೆಯೊಳಗ ಅವತರಿಸಿರುವಂತವರೇ ಮಹಾತ್ಮರಾಗುತ್ತಾರ, ಶಿವಯೋಗಿಗಳಾಗುತ್ತಾರ, ಶ್ರೀ ಗುರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರಂತ ಯತಿಗಳಾಗುತ್ತಾರೆ. ಬದುಕಿಗೆ ಮಾರ್ಗವನ್ನ ತೋರಿಸುವವರು. ಮನುಷ್ಯ ಯಾವ ರೂಪದೊಳಗೆ ಬದುಕಬೇಕು ಅಂದ್ರ ಸರಳತನದಿಂದ ಬದುಕಿದ್ರ ಬಹಳ ದೊಡ್ಡ ಜೀವನ ಅದ. ದೇವರು ಎಲ್ಲದಾನ್ರಿ? ಏ ತಂಗಿ ಸುಮ್ಮಿರೋ, ದೇವರು ಎಲ್ಲದಾನ? ಶರಣರು ಬಹಳ ಚಂದ ಹೇಳ್ತಾರ್ರಿ, ದೇವ್ರು ಇಲ್ಲ ಅನ್ನಂಗ ಸಾಧ್ಯ ಇಲ್ಲ. ಶಿವನಪ್ಪಣೆಯ ಆಗುವಲ್ಲಿಯ ತನಕ ಜಗತ್ತಿನೊಳಗ ಒಂದು ಹುಲ್ಲು ಕಡ್ಡಿ ಕೂಡ ಹಳೆಗಾಡಲಿಕ್ಕೆ ಅಪ್ಪಣೆ ಇಲ್ಲ. ಜಗತ್ತಿನೊಳಗ ಆಸ್ತಿಕರು ಅದಾರ, ಜಗತ್ತಿನೊಳಗ ನಾಸ್ತಿಕರು ಅದಾರ. ದೇವ್ರು ಇಲ್ಲ ಅನ್ನೋರು ಅದಾರ, ದೇವ್ರು ಅದಾನ ಅನ್ನೋರು ಅದಾರ. ಎಲ್ಲಿ ದೇವ್ರ ಅದಾನ್ರಿ? ದೇವ್ರಿದ್ರೆ ಹಿಂಗ್ಯಾಕೆ ಹಾತಿತ್ತು? ಯಾಕೋ ಬಸವಣ್ಣಪ್ಪ ಅಂತಾರ. ದೇವ್ರು ಇದ್ರೆ ಹಿಂಗ್ಯಾಕಾತಿತ್ತು? ಹೆಂಗಾತಿತ್ತು? ಅವನಿಗೆಲ್ಲ ಗೊತ್ತದ. ಅವನ ಅಪ್ಪಣೆ ಆಗುವಲ್ಲಿಯ ತನಕ ಜಗತ್ತಿನೊಳಗ ಒಂದು ಹುಲ್ಲು ಕಡ್ಡಿನೂ ಕೂಡ ಅಳೆಗಾಡಲಿಕ್ಕೆ ಅಪ್ಪಣೆ ಇಲ್ಲ. ಹಂಗ ದೇವರು ಎಲ್ಲಿ ಅದಾನ ಅಂದ್ರ ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ, ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ. ಶಿವ ಎಲ್ಲಿ ಅದಾನ? ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ, ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ. ಇಲ್ಲಿಲ್ಲ ನೋಡಿರೋ, ಇದು ಕಾರಣ. ನಮ್ಮ ಅಖಂಡೇಶ್ವರ ಲಿಂಗವನ್ನೊಲಿಸಿಕೊಳ್ಳಬೇಕಾದರೆ, ನಮ್ಮ ಅಖಂಡೇಶ್ವರ ಮಲ್ಲಿಕಾರ್ಜುನನನ್ನು ಒಲಿಸಿಕೊಳ್ಳಬೇಕಾದರೆ ಸತ್ಯವೇ ಸಾಧಿಸಬೇಕು ಕಾಣಿರೋ, ಸತ್ಯವೇ ಸಾಧಿಸಬೇಕು ಕಾಣಿರೋ ಅಂತರ ಮಹಾತ್ಮರು. ಏನಂದ್ರು? ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ. ನೋಡ್ರಿಪ್ಪ, ಶಿವ ಎಲ್ಲಿ ಅದಾನ ಅಂತಂದ್ರ, ಭಗವಂತ ಎಲ್ಲಿ ಅದಾನ ಅಂದ್ರ, ಶಿವಚೇತನದ ಶಕ್ತಿ ಎಲ್ಲದ ಅಂದ್ರ ಪ್ರತಿಯೊಬ್ಬರ ಹೃದಯ ಮಂದಿರದೊಳಗೆ ಶಿವಾದಾನ. ಇಲ್ಲೇನು ಕುಂತೀವಲ್ಲ ಅವರಿವರನ್ನದೆ ಎಲ್ಲರ ಹೃದಯ ಮಂದಿರದೊಳಗ ತೇಜೋ ಸ್ವರೂಪಿಯಾಗಿರುವಂತ ಶಿವಾದಾನ. ಅವ ಇರಲಿಲ್ಲ ಅಂದ್ರ, ಶಿವ ಇರಲಿಲ್ಲ ಅಂದ್ರ ಇಲ್ಲಿ ಯಾರು ಇರುತ್ತಿದ್ದಿಲ್ಲ. ಶಿವ ಇಲ್ಲ ಅಂದ ತಕ್ಷಣ ನಾವು ಶವ ಆಗುತ್ತೀವಿ. ಶಿವ ಇಲ್ಲ ಅಂದ್ರೆ ಈ ದೇಹ ಶವ ಆಗುತ್ತದ. ಶಿವ ಹೆಂಗದಾನ ನೋಡ್ರಿ. ನೀವು ಬರಾಕತ್ತೀರಿ ಪ್ರವಚನಕ, ಎಲ್ಲಾರು ಬಂದು ಕುಂತಾರ, ಇಂದ ನೀವು ಒಬ್ಬವನ ಬರಾಕತ್ತಿ. ಹೆಂಗದಾನ ಶಿವ ನಿಮ್ಮೊಳಗಂತ ಹೇಳ್ತೀನಿ. ಯಾರ್ದೋ ದಾರಿಯೊಳಗ 500 ರೂಪಾಯಿ ನೋಟ್ ಬಿದ್ದದ, ದಾರಿಯೊಳಗ
ಯಾರ್ದೋ 500 ರೂಪಾಯಿ ನೋಟ್ ಬಿದ್ದದ. ಎಲ್ಲರೂ ಪುರಾಣಕ್ಕೆ ಬಂದ್ಬಿಟ್ಟಾರ, ನೀ ಒಬ್ಬವನ ಅದಿ. ನೋಡಿದೆ 500 ರೂಪಾಯಿ ನೋಟ್ ನಿನ್ನ ಕಣ್ಣಿಗೆ ಬಿತ್ತು. ನಿನ್ನ ಕಣ್ಣಿಗೆ ಬಿದ್ದ ತಕ್ಷಣ ನಿನ್ನೊಳಗಿರುವಂತ ಶಿವ ಹೇಳಿದವ, ಯಾರ್ದೋ 500 ರೂಪಾಯಿ ಕಳ್ಕೊಂಡಾರ ನೋಡು, ಬಿದ್ದದ, ಅದು ನಿಂದಲ್ಲ, ಅದು ಯಾರ್ದು ನೋಡಿ ಕೇಳಿ ಕೊಟ್ಟು ಬಿಡು ಅಂತ ಹೇಳಿಬಿಟ್ಟವ. ಸತ್ಯ ಹೇಳೋದಷ್ಟೇ ಶಿವನ ಕೆಲಸ, ನಡೆದುಕೊಂಡು ಸನ್ಮಾರ್ಗ ಹುಡುಕೋದು ನಿನ್ನ ಕೆಲಸ. ಶಿವ ಏನಾದ್ರೂ ಬೇಕಾದ್ರೆ ನೀವು ಬೇಕಾದವ್ರಾಗ್ರಿ, ನೋಡ್ರಿ, ನೀವು ಕಟಕನೇ ಇರಲಿ, ಕರುಣಾಮಯಿ ಇರಲಿ, ದುಃಖನೇ ಇರಲಿ, ಏನೇ ಇರಲಿ, ನಿಮ್ಮೊಳಗಿರುವಂತ ಶಿವ ನಿಮಗೆ ಎಂದೂ ಸುಳ್ಳು ಹೇಳಿಲ್ಲ. ಮನವರಿಯದ ಕಳ್ಳತನ ಉಂಟೆ. ಹಿಂಗ ಶಿವ ಹೇಳಿದ, ನೋಡಪ್ಪ ಅದು ನಿಂದಲ್ಲ, ಯಾರ್ದು ಕೇಳಿ ಕೊಟ್ಟು ಬಿಡು ಅಂದ. ಅತ್ತಿತ್ತ ನೋಡಿದಿ, ಯಾರು ಕಾಣ್ಲಿಲ್ಲ, ಯಾರು ಕಾಣ್ಲಿಲ್ಲ. ಅವಾಗಂದಿ, ನನಗ 500 ರೂಪಾಯಿ ನೋಟ್ ಸಿಕ್ಕಿದ್ದು ಯಾರಿಗ ಗೊತ್ತದಿಲ್ಲಿ, ಅವನಿಗ್ಯಾಕೆ ಕೊಡ್ಬೇಕು ಅಂದಿ, ಅವ್ರಿಗ್ಯಾಕೆ ಕೇಳಬೇಕು ಅಂದಿ. ಮನಸ್ಸಿನೊಳಗೆ ಇಟ್ಕೊಂಡಿ, ನಿನಗಲ್ಲಿ ಶಿವ ಮಾಯಾದ, ನಿನಗಲ್ಲಿ ಶಿವ ಮಾಯಾದ. ಅಲ್ಲಿ ಮೋಹ ಅನ್ನೋದು ಬೆನ್ನ ಹತ್ತಿತ್ತು. ಯಾವುದೋ ಒಂದು ರೂಪದೊಳಗೆ ಹೋಗ್ತದ, ಯಾವುದೋ ಒಂದು ರೂಪದೊಳಗೆ ಹೋಗ್ತದ ಅದು. ಆದ್ರ ಅದೇ ಮಾತ ಶಿವ ಏನಾದ್ರೂ ಸುಳ್ಳು ಹೇಳ್ಯಾನ ನಿಮಗ, ಈ ದುಡ್ಡು ನಿಂದ ಅಂತ? ನಿಮ್ಮೊಳಗೆ ಕುಂತಿರುವಂತ ಶಿವ, ನಿನ್ನ ಹೃದಯದೊಳಗೆ ಇರುವಂತ ಶಿವ ಸುಳ್ಳು ಹೇಳಲಿಲ್ಲ. ಅತ್ತಿತ್ತ ಜಗತ್ತನ್ನ ನೋಡಿ ಯಾರು ಇಲ್ಲ, ಇದು ನಾನು ಕೊಟ್ರೆ ನನಗ ಆಗ್ತದಂತ ತೆಗೆದುಕೊಂಡು ಇಟ್ಕೊಂಡಿ ಅಂದ್ರ ನೀನು ಶಿವನಿಂದ ದೂರ ಇರುತ್ತಿ. ಹಾಗೆ ಮನಸ್ಸಿನ ಮಾತನ್ನ ಕೇಳಿ ಸನ್ಮಾರ್ಗವನ್ನ ಹುಡುಕುತ್ತಾ, ನೋಡ್ರಿ ಯಾರ್ದೋ 500 ರೂಪಾಯಿ ಬಿದ್ದದ, ತೆಗೆದುಕೊಳ್ರಿ, ಯಾರ್ದಾದ್ರೂ ಇದ್ರೆ ಕೇಳಿ ಕೊಟ್ಟು ಬಿಡ್ರಿ ಅಂತೇಳಿ ನೀನು ತಂದು ಕೊಟ್ಟಿ ಅಂದ್ರ ಶಿವನಕ್ಕೆ ಸಾಕ್ಷಿಯಾಗ್ತಿದಿ, ಶಿವಸ್ವರೂಪಿ ನೀನಾಗ್ತಿದಿ. ಸತ್ಯದ ಮನೆಯಲ್ಲಿ ಶಿವ ನಿರ್ಪನಲ್ಲದೆ, ಹಿಂಗ ಹೇಳ್ತಾನ ದೇವ್ರು. ಶಿವ ಎಲ್ಲದಾನಪ್ಪ ಅಂದ್ರ ಸತ್ಯದ ಮನೆಯೊಳಗದಾನ. ಈ ಭಾವಪ್ರಪಂಚದ ಮಾಯಾ ಪ್ರಪಂಚದೊಳಗೆ ಅಂತೀರಿ ನೀವು, ಎಲ್ಲಿ ಐತ್ರಿ ಮುತ್ಯರ? ಸತ್ಯ ಹೇಳೋರಿಗೆ ಕಾಲೇ ಎಲ್ಲದ, ಸುಳ್ಳರ ಅರ್ಭಟ ನಡೆದದ, ಮಾಯದ ಪ್ರಪಂಚ ನಡೆದದ, ದುಃಖದ ವ್ಯವಹಾರ ನಡೆದದ, ಸಂಪತ್ತಿನ ವ್ಯವಹಾರ ನಡೆದ ಅಂತ ಹಿಂಗೆಲ್ಲ ಅಂತೀರಿ ಅಂತೀರಿ ಅಂತೀರಿ. ಸತ್ಯ ಬಹಳ ಚಂದದ, ಸೊಮ್ಮ ಅರ್ಭಟ ಮಾಡ್ತದ. ಈ ಜಗತ್ತಿನ ಪ್ರಪಂಚವನ್ನ ನೋಡಿ ಮಾತನಾಡ್ತಿ, ಹಾಗಲ್ಲ ಬದುಕು. ಬದುಕು ಆಗಲ್ಲ, ಬದುಕು ಬಹಳ ದೊಡ್ಡದದ. ಅದಕ್ಕೆ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರಂತ ಮಹಾ ತಪಸ್ವಿಗಳು ನಿಜವಾದ ಬದುಕಿನ ತತ್ವ ಮಹತ್ವವನ್ನ ಅರಿತಿರುತ್ತಾರವ್ರು. ಹಂಗ ಅಸತ್ಯದ ಮನೆಯೊಳಗ ಶಿವ ಇರಂಗಿಲ್ಲಪ್ಪ, ಸುಳ್ಳು ಹೇಳುವಂತವ್ರ ಮನೆಯೊಳಗ ಶಿವ ಇರಂಗಿಲ್ಲಪ್ಪ. ಸುಳ್ಳು ಹೇಳಬ್ಯಾಡ್ರಿ, ಸುಳ್ಳ ಹೇಳಬ್ಯಾಡ್ರಿ. ಆದಷ್ಟು ಸತ್ಯವನ್ನ ನುಡಿಯೋಕೆ ನೀವು ಪ್ರಯತ್ನ ಮಾಡ್ರಿ. ಶಿವನನ್ನ ಕಾಣಿರೋ, ಶಿವನನ್ನ ಕಾಣಬೇಕು ಅಂದ್ರೆ ಅದಕ್ಕೆ ಹೇಳ್ತಾರೆ, ನಮ್ಮ ಅಖಂಡೇಶ್ವರ ಲಿಂಗವನ್ನು ಒಲಿಸಿಕೊಳ್ಳಬೇಕಪ್ಪ, ಮಲ್ಲಿಕಾರ್ಜುನ ಮಹಾಸ್ವಾಮಿಯನ್ನ ಒಲಿಸಿಕೊಳ್ಳಬೇಕಪ್ಪ. ಅಂದ್ರೆ ಸತ್ಯವನ್ನೇ ಸಾಧಿಸಿ ನಿತ್ಯದ ಸನ್ಮಾರ್ಗದತ್ತ ಸಾಗರಿ ಅನ್ನುವ ಮಹಾತ್ಮರು ಅನೇಕ ದಾರಿಯ ದೀಪದ ಬುತ್ತಿಗಳನ್ನು ತಿಳಿಸಿ ಹೇಳುತ್ತಾರ.